ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾ ನೀತಿರ್ಮತಿರ್ಮಮ. ಕೃಷ್ಣ ಅರ್ಜುನನಿಗೆ ಮತ್ತೆ ಅರ್ಜುನನನ್ನ ನಿಮಿತ್ತರನ್ನಾಗಿ ಮಾಡಿಕೊಂಡು ಎಲ್ಲರಿಗೂ ಕೂಡ, ಸಮಸ್ತ ಸಾಧಕರಿಗೂ ಕೂಡ ಅವರ ಕರ್ತವ್ಯದ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಬೋಧನೆ ಮಾಡ್ತಾ ಇದ್ದಾನೆ. ಮನುಷ್ಯನಿಗೆ ಅವನವನ ಕರ್ತವ್ಯ ಅಂತ ಅನ್ನೋದು ಬಹಳ ಮುಖ್ಯ. ಅವನಿರುವ ಪರಿಸ್ಥಿತಿಯಲ್ಲಿ, ಅವನಿರುವ ಹಿನ್ನೆಲೆಯಲ್ಲಿ ಅವನಿಗೇನು ಕರ್ತವ್ಯ ಬಂದಿದೆ ಅಂತ ಅನ್ನೋದನ್ನು ಅವನು ಪರಿಗಣಿಸಿ ಆ ಕರ್ತವ್ಯವನ್ನು ಮಾಡಲಿಕ್ಕೆ ತೊಡಗಬೇಕು. ಒಂದು ವೇಳೆ ಈ ಕರ್ತವ್ಯವನ್ನು ಅವನು ಮಾಡದೆ ಹೋದರೆ ತನ್ನ ಧರ್ಮವನ್ನು ಬಿಟ್ಟಂತಾಗ್ತದೆ, ಮತ್ತೆ ಕೀರ್ತಿಯನ್ನು ಕಳ್ಕೊಂಡಂತಾಗ್ತದೆ. ಈ ಯುದ್ಧದ ಬಗ್ಗೆ ಬಂತಿಲ್ಲಿ. ಅರ್ಜುನ ಈಗ ಮಾಡಬೇಕಾದದ್ದು ಯುದ್ಧ. ಸಂಸ್ಕೃತದಲ್ಲಿ ಯುದ್ಧ ಮತ್ತು ಯಜ್ಞ ಇವೆರಡಕ್ಕೂ ಕೂಡ ಅಧ್ವರ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಈ ಜೀವನ ಅಂತ ಅನ್ನೋದೊಂದು ಯಜ್ಞವೂ ಹೌದು, ಯುದ್ಧನೂ ಕೂಡ ಹೌದು. ಎಲ್ಲರೂ ರಾಷ್ಟ್ರದ ಗಡಿಗಳಿಗೆ ಹೋಗಿ ಕೈಯಲ್ಲಿ ಖಡ್ಗ ಮತ್ತು ಬಂದೂಕು ಇತ್ಯಾದಿಗಳನ್ನು ಹಿಡದೆ ಹೋರಾಟ ಮಾಡಬೇಕಾಗಿಲ್ಲ. ಹಾಗೆ ಎಲ್ಲರಿಗೂ ಹೋರಾಟ ಮಾಡುವಂತಹ ಅವಕಾಶ, ಅವಶ್ಯಕತೆಯೂ ಅಲ್ಲಿರೋದಿಲ್ಲ. ಕೆಲವರು ಅಲ್ಲಿ ಹೋರಾಟ ಮಾಡಬೇಕಾಗ್ತದೆ, ಕೆಲವರು ಇಲ್ಲೇ ಹೋರಾಟ ಮಾಡಬೇಕಾಗ್ತದೆ. ನಮ್ಮ ಒಳಗೆ ಇರುವಂತಹ ಶತ್ರುಗಳು ಮತ್ತೆ ಸಮಾಜವನ್ನ, ಸಂಸ್ಕೃತಿಯನ್ನ, ಧರ್ಮವನ್ನ ವಿಚ್ಛಿದ್ರಗೊಳಿಸುವಂತಹ ಶಕ್ತಿಗಳೇನಿವೆ ಅವುಗಳ ವಿರುದ್ಧ ನಾವೆಲ್ಲರೂ ಕೂಡ ಯಾವಾಗಲೂ ಹೋರಾಟ ಮಾಡಲಿಕ್ಕೆ ಅವಕಾಶ ಪಡ್ಕೊಂಡೇ ಇರ್ತೀವಿ. ಈ ಥರದ ಧರ್ಮಯುದ್ಧದ ಅವಕಾಶ ನಮಗೆಲ್ಲರಿಗೂ ಇದ್ದೇ ಇರ್ತದೆ. ಅದಲ್ಲದೆ ಒಟ್ಟಾರೆ ಜೀವನ ಅಂತ ಅನ್ನೋದೇ ಒಂದು ಯಜ್ಞ. ಪುರುಷೋ ವಾವ ಯಜ್ಞ ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ ಅಂತ ಹೇಳ್ತಾರೆ. ವ್ಯಕ್ತಿ ಸ್ತ್ರೀಯೇ ಆಗಿರಲಿ, ಪುರುಷನೇ ಆಗಿರಲಿ, ಒಂದು ಪಂಡಿತನೇ ಆಗಿರಲಿ, ಪಾಮರನೇ ಆಗಿರಲಿ, ಪ್ರತಿಯೊಬ್ಬನೂ ಕೂಡ ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ತನ್ನ ಜೀವನ ಅನ್ನೋದೊಂದು ಯಜ್ಞ. ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವಂತಹ ಕರ್ತವ್ಯಗಳನ್ನು ಆ ಜೀವನದಲ್ಲಿ ನಾನು ಮಾಡಬೇಕು ಅಂತ ಆಲೋಚನೆ ಮಾಡಬೇಕಂತ. ಆಗ ಇತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ ತದ್ಗಂ ಮೃತ್ಯುಮುಪಾನುದೇತ್. ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಸಾವು ಎಲ್ಲರಿಗೂ ಬರಲೇಬೇಕು. ಯುದ್ಧ ಮಾಡಿದವನಿಗೂ ಬರಬೇಕು, ಯುದ್ಧ ಮಾಡದೇ ಇದ್ದವನಿಗೂ ಬರಬೇಕು. ಆದರೂ ಮನುಷ್ಯ ಬದುಕಿರುವವರೆಗೆ ಅವನ ದೇಹ, ಇಂದ್ರಿಯ, ಅವನ ಮನಸ್ಸು, ಅವನ ಆತ್ಮ ಇದೆಲ್ಲ ಸ್ವಸ್ಥವಾಗಿರಬೇಕು. ಒಂದು ಬಾರಿ ಸಾವು ಬಂದಾಗ ಎಲ್ಲರೂ ಸಾಯಲೇಬೇಕು. ಆದರೆ ಬದುಕಿದ್ದಾಗಲೇ ಸತ್ತಂತೆ ಬದುಕಬಾರದು. ಆತ್ಮ ತನ್ನ ಶಕ್ತಿಯನ್ನು ಕಳ್ಕೊಂಡ್ರೆ, ಮನಸ್ಸು ತನ್ನ ಶಕ್ತಿಯನ್ನು ಕಳ್ಕೊಂಡ್ರೆ, ನಮ್ಮ ಇಂದ್ರಿಯ, ನಮ್ಮ ದೇಹಗಳು ತಮ್ಮ ಶಕ್ತಿಯನ್ನು ಕಳ್ಕೊಂಡ್ರೆ, ನಾವು ಮಾಡಬೇಕಾದ ಕರ್ತವ್ಯವನ್ನು ನಾವು ಮಾಡದೆ ಹೋದರೆ ಅದು ಬದುಕಿದ್ದಾಗಲೇ ಸತ್ತಂತೆ. ಅಂಥ ಸಾವು ಬರಬಾರದು. ಸಾವು ಬರುವುದಾದ್ರೆ ಯಾವಾಗಲೂ ಬರಲಿ, ಆದರೆ ಉಸಿರಾಡ್ತಾ ಇದ್ರೂ ಕೂಡ ಜೀವೋತ್ಸವದಂತೆ ಬದುಕುವ ಪ್ರಸಂಗ ಮನುಷ್ಯನಿಗೆ ಬರಬಾರದು. ಅಂಥ ಒಂದು ಸಾವು ಬರಬಾರದು. ಮತ್ತೆ ಮನುಷ್ಯನಿಗೆ ದೌರ್ಬಲ್ಯ ಬರಬಾರದು ಅವನ ವ್ಯಕ್ತಿತ್ವಕ್ಕೆ ಅಂತ ನಮಗೇನಾದರೂ ಹಂಬಲ ಇದ್ರೆ, ಅದಕ್ಕಾಗಿ ನಮ್ಮ ಇಡೀ ಜೀವನವನ್ನು ಭಗವಂತನ ಪೂಜೆಗಾಗಿ ಮೀಸಲಾಗಿರುವಂತಹ ಒಂದು ಯಜ್ಞ ಅಂತ ಭಾವಿಸಬೇಕು. ಇದೊಂದನ್ನ ಯುದ್ಧ ಅಂತ ಭಾವಿಸಬೇಕು. ಅಂತಹ ಸಂದೇಶ ಶಾಸ್ತ್ರದಲ್ಲಿ ನಮ್ಗೆ ಸಿಗುತ್ತದೆ. ಅದಕ್ಕಾಗಿ ನಿನಗೆ ಪಾಪ ಬರಬಾರದು ಅಂತಿದ್ರೆ ನಿನ್ನ ಕರ್ತವ್ಯವನ್ನು ನೀನು ಮಾಡಬೇಕು. ನಿನ್ನ ಸ್ವಧರ್ಮವನ್ನು ಬಲಿಗೊಡಬೇಡ ಅಂತ ಹೇಳ್ತಾನೆ. ಒಂದು ವೇಳೆ ನೀನೀಗ ಯುದ್ಧ ಮಾಡದೆ ಹೋದ್ರೆ, ಕೃಷ್ಣ ಅರ್ಜುನನಿಗೆ ಹೇಳೋದು ಅದಷ್ಟೇ ಅಲ್ಲ, ನಾವು ಎಲ್ಲರೂ ಕೂಡ ಅಲ್ಲಿದ್ದೇವೆ. ಅರ್ಜುನ ಕೇವಲ ಒಂದು ನಿಮಿತ್ತ, ಅರ್ಜುನ ನಮ್ಮ ಪ್ರತಿನಿಧಿ. ಮತ್ತೆ ನಮಗೂ ಕೂಡ ಸಿಗುವ ಸಂದೇಶ ಏನಂದ್ರೆ, ನಾವು ನಮ್ಮ ಕರ್ತವ್ಯವನ್ನು ಮಾಡದೆ ಹೋದ್ರೆ, ಯಾವ ಸಂದರ್ಭದಲ್ಲಿ ನಾವು ಏನು ಮಾಡಬೇಕೋ ಅದನ್ನು ಮಾಡದೆ ಹೋದ್ರೆ, ಮತ್ತೆ ಅರ್ಜುನನೂ ಮಾಡದೆ ಹೋದ್ರೆ ಅವನಿಗೆ ಅಪಕೀರ್ತಿ ಬರ್ತದೆ. ಏನ್ ಮಾಡಬೇಕಾಗಿತ್ತು ಇದನ್ನು ಮಾಡಲಿಲ್ಲಲ್ಲ ಈ ಮನುಷ್ಯ ಅಂತ ಅರ್ಜುನನಿಗೆ ಅಪಕೀರ್ತಿ ಬರ್ತದೆ.
ಅದಷ್ಟೇ ಅಲ್ಲ, ಈ ಸಮಾಜದ ಒಂದು ಭಾಗವಾಗಿ, ಕುಟುಂಬದ ಒಂದು ಭಾಗವಾಗಿ, ರಾಷ್ಟ್ರದ ಒಂದು ಪ್ರಜೆಯಾಗಿ ನಾವೇನು ಕರ್ತವ್ಯ ಮಾಡಬೇಕಾಗಿತ್ತು ಅನ್ನೋದನ್ನು ಮಾಡಲಿಲ್ಲ ಅಂತ ನಮಗೂ ಅಪಕೀರ್ತಿ ಬರ್ತದೆ. ಎಲ್ಲರೂ ಅಪಕೀರ್ತಿಯನ್ನು ಮಾತಾಡ್ಕೋತಾರೆ. ಕೆಲವು ಬಾರಿ ಇಡೀ ಸಮುದಾಯಕ್ಕೇನೆ ಈ ಸಮುದಾಯ ಇದು ಹೇಡಿ ಸಮುದಾಯ, ಇವರೇನು ಕರ್ತವ್ಯ ಮಾಡ್ತಿಲ್ಲ, ತಮ್ಮ ಮೇಲೆ ಆದ ಅನ್ಯಾಯವನ್ನು ಪ್ರತಿಭಟನೆ ಮಾಡ್ತಿಲ್ಲ, ಇವರು ಅಧರ್ಮವನ್ನು ಮೆಟ್ಟಿ ನಿಂತು ಧರ್ಮವನ್ನು ಎತ್ತಿ ಹಿಡಿಯುವ ಕಾರ್ಯವನ್ನು ಇವರು ಮಾಡಬೇಕಿತ್ತು, ಮಾಡಲಿಲ್ಲ ಅಂತ ಒಬ್ಬ ವ್ಯಕ್ತಿಯಾಗಿಯೂ ಮತ್ತೆ ಇಡೀ ಸಮುದಾಯಕ್ಕೂ ಅಪಕೀರ್ತಿ ಬಂದ್ಬಿಡ್ತದೆ. ಮತ್ತೆ ಒಬ್ಬ ಸಂಭಾವಿತ ವ್ಯಕ್ತಿ, ಜೆಂಟಲ್ ಮ್ಯಾನ್ ಅಂತ ಏನಂತೀವಲ್ಲ, ಅಂಥವನಿಗಾಗಲಿ ಮತ್ತೆ ಆ ಸಮುದಾಯಕ್ಕಾಗಲಿ ಮರಣಕ್ಕಿಂತ ಅಪಕೀರ್ತಿ ಕೆಟ್ಟದು. ಸಂಭಾವಿತಶ್ಚ ಅಕೀರ್ತಿ ಮರಣಾದ ಅತಿರಿಚ್ಯತೆ. ಸಾವು ಬಂದರೆ ಒಂದ್ಸರಿ ಬಂದು ಹೋಗಿಬಿಡ್ತದೆ. ಅವ್ನು ಸತ್ತ ಅಂದಮೇಲೆ ಎಲ್ಲರೂ ಅವನ ಬಗ್ಗೆ ಒಂದಿಷ್ಟು ಶೋಕ ವ್ಯಕ್ತ ಮಾಡ್ತಾರೆ, ಸಭಾ ಕಾರ್ಯಕ್ರಮ ಮಾಡ್ತಾರೆ, ಮುಗಿದು ಹೋಗ್ತದೆ ಅಲ್ಲಿಗೆ. ಆದರೆ ಬದುಕಿದ್ದೂ ಕೂಡ ತಮ್ಮ ಕರ್ತವ್ಯವನ್ನು ಮಾಡದೆ ಹೋದರೆ ಅವನಿಗೇನೊಂದು ಅಪಕೀರ್ತಿ ಬಂದಿರ್ತದಲ್ಲ, ಆ ಅಪಕೀರ್ತಿ ಮರಣಕ್ಕಿಂತ ಕೆಟ್ಟದು. ಇದು ಸಮಾಜದ ದೃಷ್ಟಿಯಲ್ಲಿ, ಕುಟುಂಬದ ದೃಷ್ಟಿಯಲ್ಲಿ, ರಾಷ್ಟ್ರದ ದೃಷ್ಟಿಯಲ್ಲಿ. ಭಗವಂತನು ಕೂಡ ನಮ್ಮನ್ನು ಇಲ್ಲಿ ಕಳಿಸಿದ್ದಾನೆ, ಈ ಜಗತ್ತಿಗೆ ಕಳಿಸಿದ್ದಾನೆ. ನಾವು ಅವನ ಮಕ್ಕಳು, ನಾವೇನು ಕರ್ತವ್ಯ ಮಾಡ್ತಿದ್ದೇವೆ ಅಂತ ಅನ್ನೋದನ್ನು ಅವನು ಕೂಡ ನೋಡ್ತಿದ್ದಾನೆ. ಒಬ್ಬ ತಂದೆ ತನ್ನ ಮಗನನ್ನ ಹಳ್ಳಿಯಿಂದ ಪಟ್ಟಣಕ್ಕೆ ಕಳಿಸಿದ್ರೆ, ಚೆನ್ನಾಗಿ ಓದಿ ಬಾ, ಸಂಪನ್ನನಾಗು, ಸುಸಂಸ್ಕೃತನಾಗು, ಸುಶಿಕ್ಷಿತನಾಗು ಅಂತ ಕಳಿಸಿರ್ತಾನೆ. ಅವನಲ್ಲಿ ಹೋಗಿ ಬರೇ ಮೋಜು ಮಾಡಿ ತನ್ನ ಕರ್ತವ್ಯವನ್ನು ಮರೆತು ಹಾಳಾಗಿಬಿಟ್ರೆ ಆ ತಂದೆ ತಾಯಂದ್ರಿಗೆ ಎಷ್ಟು ದುಃಖ ಆಗ್ತದೋ, ಹಾಗೆ ಈ ಜಗತ್ತಿನ ತಂದೆಯೂ ತಾಯಿಯೂ ಅಂತ ಅನ್ಸ್ಕೊಂಡಿರುವ ಭಗವಂತನಿಗೆ, ಭಗವಂತನ ದೃಷ್ಟಿಯಿಂದ ನಾವು ಅಪಕೀರ್ತಿಯನ್ನು ಪಡೆದಂತಾಗಿಬಿಡ್ತದೆ. ಅದು ಬಹಳ ಕೆಟ್ಟದು. ಪಿತಾಶಿ ಲೋಕಸ್ಯ ಚರಾಚರಸ್ಯ ಅಂತ ಮುಂದೆ ಭಗವದ್ಗೀತಾನೇ, ಇಡೀ ಜಗತ್ತಿನ ತಂದೆ ನೀನು, ತಮಸ್ಯ ಪೂಜ್ಯಶ್ಚ ಗುರು ಗರೀಯಾನ್, ಇದಕ್ಕೆ ಗುರುವೂ ಹೌದು ತಂದೆಯೂ ಹೌದು ಅಂತ ಅವನನ್ನ ಭಗವದ್ಗೀತೆನೇ ಮುಂದೆ ಹೇಳ್ತದೆ. ಆದ್ದರಿಂದ ಭಗವಂತನ ದೃಷ್ಟಿಯಿಂದಾಗಲಿ ಸಮಾಜದ ದೃಷ್ಟಿಯಿಂದಾಗಲಿ ಸಂಭಾವಿತನಾದಂತಹ ನಿನ್ನಂಥ ಒಬ್ಬ ಮರ್ಯಾದಸ್ಥ ಮನುಷ್ಯನಿಗೆ ಈ ಅಕೀರ್ತಿ ಬಂದರೆ ಅದು ಮರಣಕ್ಕಿಂತ ಕೆಟ್ಟದು. ಅದರ ಬಗ್ಗೆ ಆದರೂ ಗಮನ ಇಟ್ಕೋ. ಬದುಕೇನು ಮಾಡೋನಿದ್ದೆ, ಸಾಯಲಿಲ್ಲ, ನೀನು ಸಾಯಲಿಲ್ಲ, ಉಳಿದವರು ಸಾಯಲಿಲ್ಲ, ಎಲ್ಲರೂ ಬದುಕಿದ್ರಿ, ತಿಂದುಂಡು ಬದುಕಿದ್ರಿ. ಕರ್ತವ್ಯವನ್ನು ಬಿಟ್ಟು ಬದುಕಿದ್ರೆ ಹಾಗೆ ಬದುಕಿದ್ದಾದ್ರೂ ಏನು ಲಾಭ? ಮತ್ತೆ ಇಲ್ಲಿರುವಂತಹ ಈ ದೊಡ್ಡವರೆಲ್ಲ ಮಹಾರಥರು, ಕೌರವ ಸೈನ್ಯದಲ್ಲೂ ಮಹಾರಥರಿದ್ದಾರೆ, ನಮ್ಮ ಸೈನ್ಯದಲ್ಲೂ ಮಹಾರಥರಿದ್ದಾರೆ. ಇವರೆಲ್ಲ ಏನು ತಿಳ್ಕೋತಾರೆ? ಏನೋ ಹೆದರಿ ಓಡಿ ಬಂದ ಅಂತ ತಿಳ್ಕೋತಾರೆ. ನೀನು ಆಲೋಚನೆ ಮಾಡಿದ್ದು ಪಾಪ ಆಗಬಾರ್ದು, ನನ್ನಿಂದ ಹಿಂಸೆ ಆಗಬಾರ್ದು ಅಂತೆಲ್ಲ ನೀನೇನೇನೋ ಧರ್ಮ, ಪಾಪ, ಅಹಿಂಸೆ ಅಂತ ಆಲೋಚನೆ ಮಾಡ್ತಿದ್ದೆ. ಇಷ್ಟು ರಕ್ತ ಹರಿದ್ರೆ ನಾಳೆ ಈ ಮುಂದಿನ ಪೀಳಿಗೆಲ್ಲ ಅನಾಥ ಆಗಿಬಿಡ್ತದೆ ಅಂತ ಧರ್ಮದ ಬಗ್ಗೆ ಆಲೋಚನೆ ಮಾಡ್ತಿದ್ದೆ. ಆದರೆ ಜನರಿಗೆ ಏನು ತಿಳಿತದೆ? ಯುದ್ಧಕ್ಕೆ ಹೋದ ಕೌರವ್ರದ್ದು 11 ಅಕ್ಷೋಹಿಣಿ ಸೈನ್ಯ ಇತ್ತು, ಇವ್ರದ್ದು 7 ಇತ್ತು. ಅದನ್ನ ನೋಡಿ ಇವನು ಹೆದರಿ ಓಡಿ ಬಂದ ಅಂತ ನಮ್ಮನ್ನು ಅಪಹಾಸ್ಯ ಮಾಡ್ತಾರೆ, ನಿನ್ನನ್ನು ಅಪಹಾಸ್ಯ ಮಾಡ್ತಾರೆ. ಯಾವತ್ತು ಭೂಯಾಂಸಃ ಅಸುರಾಹ ಕನೀಯಾಂಸಃ ದೇವಾಹ ಅಂತ ಉಪನಿಷತ್ತು ಕೂಡ ಹೇಳ್ತದೆ. ದುಷ್ಟರ ಸಂಖ್ಯೆ ಜಾಸ್ತಿ ಇರ್ತದೆ ಯಾವತ್ತು, ಸಜ್ಜನರ ಸಂಖ್ಯೆ ಕಡಿಮೆನೇ ಇರ್ತದೆ. ಕೌರವರ ಸೈನ್ಯ 11 ಇತ್ತು, ಪಾಂಡವರ ಸೈನ್ಯ 7 ಇತ್ತು ಅನ್ನೋದು ಅದಕ್ಕೊಂದು ಸಂಕೇತ ಮಾತ್ರ. ವಾಸ್ತವಿಕವಾಗಿ ಒಂದಿಷ್ಟು ಬುದ್ಧಿ ಒಂದಿಷ್ಟು ವಿವೇಕ ಇಟ್ಕೊಂಡವರು ಕಡಿಮೆನೇ ಇರ್ತಾರೆ. ಅದು ಯಾವ ಕಾಲದಲ್ಲೂ, ಕೃತಯುಗ ಇರಲಿ, ತ್ರೇತಾಯುಗ ಇರಲಿ, ದ್ವಾಪರ ಇರಲಿ, ಕಲಿ ಇರಲಿ, ಯಾವುದೇ ಕಾಲದಲ್ಲಿ ವಿವೇಕಿಗಳು ಸಜ್ಜನರು ಅಂತನೋರು ಕಡಿಮೆ ಇರ್ತಾರೆ. ಆ ಸಜ್ಜನರ ಧ್ವನಿಯನ್ನ ಮೆಟ್ಟಿ ನಿಂತು ದುರ್ಜನರಾದವರು ತಮ್ಮ ಅಭಿಪ್ರಾಯವನ್ನು ಸ್ಥಾಪನೆ ಮಾಡಲಿಕ್ಕೆ ಯಾವತ್ತೂ ಹೋರಾಡ್ತಿರ್ತಾರೆ. ಅದಕ್ಕೆ ಆ 11 ನೋಡಿ ಈ 7 ಅಕ್ಷೋಹಿಣಿ ಸೈನ್ಯದವರು ಹೆದರಿದರು ಅಂತ ಆಗಬಾರ್ದು. ಅದ್ರ ಬಗ್ಗೆ ನಿಂಗೆ ಎಚ್ಚರ ಇರಲಿ ಅಂತಾನೆ. ಅದು ಆ ಕಾಲಕ್ಕೂ ಸರಿಯೇ, ಈ ಕಾಲಕ್ಕೂ ಸರಿಯೇ. ಸಜ್ಜನರು ಕಡಿಮೆ ಇರ್ತಾರೆ. ಇನ್ ಡೆಮಾಕ್ರಸಿ ಹೆಡ್ಸ್ ಆರ್ ಕೌಂಟೆಡ್, ನಾಟ್ ಬ್ರೈನ್ಸ್ ಅಂತ ಒಂದು ಇಂಗ್ಲಿಷ್ ಮಾತು ಹೇಳ್ತಾರೆ. ಅದು ಪ್ರಜಾಪ್ರಭುತ್ವನೇ ಇರಲಿ, ರಾಜಪ್ರಭುತ್ವನೇ ಇರಲಿ, ವಿವೇಕಿಗಳು ಯಾವತ್ತೂ ಕಡಿಮೆನೇ ಇರ್ತಾರೆ. ವಿವೇಕಿಗಳು ತಮ್ಮ ಅಭಿಪ್ರಾಯವನ್ನ, ಧಾರ್ಮಿಕರು ತಮ್ಮ ಅಭಿಪ್ರಾಯವನ್ನು ಯಾವತ್ತೂ ಸ್ಥಾಪಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಏನ್ ಲೆಕ್ಕ ಹಾಕ್ತಾರೆ ಅಂದ್ರೆ, ನಿಮ್ಮ ಪಕ್ಷದಲ್ಲಿ ತಲೆ ಎಷ್ಟಿದೆ ಅಂತ ಲೆಕ್ಕ ಹಾಕ್ತಾರೆ. ಆ ತಲೆ ಒಳಗೆ ಮೆದುಳು ಇದೆಯೋ ಇಲ್ಲೋ ಅಂತ ಯಾರು ಲೆಕ್ಕ ಹಾಕೋದಿಲ್ಲ. ಇದು ಸಮಸ್ಯೆ ಪ್ರಜಾಪ್ರಭುತ್ವದ್ದು.
ಬರೇ ಪ್ರಜಾಪ್ರಭುತ್ವದ್ದು ಅಂತಲ್ಲ, ಅವಾಗ್ಲೂ ಅಷ್ಟೇ. ಈ ದುರ್ಯೋಧನನಿಗೆ ಏನಾಗಿತ್ತಂದ್ರೆ ಮತ್ತೆ ಅರ್ಜುನನಿಗೆ ಏನಾಗಿತ್ತು, ಇಬ್ರು ಯುದ್ಧ ಮಾಡಬೇಕಂತೂ ತೀರ್ಮಾನ ಮಾಡಿದ್ರು. ಈ ಅರ್ಜುನ ಕೃಷ್ಣನ ತಂಗಿಯ ಗಂಡ, ಮತ್ತೆ ದುರ್ಯೋಧನ ಆ ಕೃಷ್ಣನ ಮಗನಿಗೆ ತನ್ನ ಮಗಳನ್ನು ಕೊಟ್ಟವನು. ಅದು ಹೆಚ್ಚು ಪ್ರಚಲಿತ ಇಲ್ಲ, ಆದ್ರೂ ಕೃಷ್ಣನ ಮಗನ ಸಾಂಬ ಅಂತನವನಿಗೆ ದುರ್ಯೋಧನ ತನ್ನ ಮಗಳನ್ನು ಕೊಟ್ಟಿದ್ದ. ಹಾಗ ಅವನು ಬೀಗ, ಇವನು ಬೀಗರೆ, ಇಬ್ರು ಕುರುವಂಶದಲ್ಲಿ ಹುಟ್ಟಿದವರು. ಇವರಿಬ್ಬರಿಗೆ ಕೃಷ್ಣ ಬಲರಾಮರು ಬೀಗರು. ಬಲರಾಮ ನಾನು ಯುದ್ಧ ಮಾಡೋದಿಲ್ಲ ಅಂತ ಸುಮ್ಮನೆ ಆಗಿಬಿಟ್ಟಿದ್ದ. ಇಬ್ರು ನನಗೆ ಬೇಕಾದವ್ರೆ, ಅದರಿಂದ ಯುದ್ಧ ಮಾಡೋದಿಲ್ಲ ಅಂತ. ಈ ದುರ್ಯೋಧನ ಮತ್ತೆ ಅರ್ಜುನ ಇಬ್ರು ಸೇರಿ ಕೃಷ್ಣನ ಹತ್ರ ಹೋದ್ರು, ನಮಗೆ ಯುದ್ಧದಲ್ಲಿ ಸಹಾಯ ಮಾಡಬೇಕು, ಸಹಾಯ ಕೊಡುವ ಅಂತ ಹೇಳಿ. ಆ ಕಥೆ ಎಲ್ಲರಿಗೂ ಗೊತ್ತಿದೆ. ಕೃಷ್ಣ ವಿಶ್ರಾಂತಿಯಲ್ಲಿದ್ದ. ಅರ್ಜುನ ಹೋಗಿ ಅವನ ಪಾದದ ಹತ್ರ ಕೂತ್ಕೊಂಡೆ. ದುರ್ಯೋಧನ ತಾನು ಮಹಾರಾಜ, ಘನತೆ ಇದ್ದವನು ಅಂತ ಹೇಳಿ ಅವನ ತಲೆ ಹತ್ರ ಹೋಗಿ ಕೂತ್ಕೊಂಡ. ಆಮೇಲೆ ಕೃಷ್ಣ ಎದ್ದು ಏನ್ ಬೇಕು ಅಂತ ಕೇಳಿದ. ಮೊದಲು ಅರ್ಜುನನ್ ನೋಡಿದ್ದ. ಅರ್ಜುನನಿಗೆ ಮೊದಲು ಅವಕಾಶ ಕೊಡ್ತೇನೆ, ಆಮೇಲೆ ನಿನ್ನನ್ನು ಹಿಂದೆ ನೋಡಿದೆ. ಯಾರು ಹೇಳುವಾಗ ಕಾಲಿನ ಕಡೆ ಮುಖ ಮಾಡೇ ಹೇಳ್ತಾರಲ್ಲ, ಅದನ್ನು ಮೊದಲು ಅರ್ಜುನ ಕಣ್ಣಿಗೆ ಬಿದ್ದಿದ್ದ, ದುರ್ಯೋಧನ ಆಮೇಲೆ ಕಣ್ಣಿಗೆ ಬಿದ್ದಿದ್ದ. ದುರ್ಯೋಧನಿಗೆ ಅವಕಾಶ ಆಮೇಲೆ ಅಂತ ಹೇಳಿದ ಕೃಷ್ಣ. ಯುದ್ಧದ ಸಹಾಯಕ್ಕಾಗಿ ಬಂದಿದ್ದೀವಿ ಅಂತ ಇಬ್ರು ಅಂದ್ರು. ಅದೇ ಒಂದು ಕಡೆ ನನ್ನ ಸೈನ್ಯ 10 ಲಕ್ಷ ಜನ ನನ್ನ ಮಕ್ಕಳು, ಅವರೆಲ್ಲ ಕೃಷ್ಣನ ಮಕ್ಕಳೇ, ದಶಲಕ್ಷ ಪುತ್ರಾಹ ಅಂತ, ನಾರಾಯಣಿ ಸೈನ್ಯ ಅಂತ ಕರೀತಾರೆ ಅದಕ್ಕೆ. ಈ ಕಾಲದ ಬ್ರಿಗೇಡ್ ಅಂತೆಲ್ಲ ಇರ್ತದಲ್ಲ, ಅಂತ ಒಂದು ನಾರಾಯಣ ಬ್ರಿಗೇಡ್ ಅಂತ ತಿಳ್ಕೋಬಹುದು ಬೇಕಾದ್ರೆ. ಅದನ್ನು ಅಂತ ಕೃಷ್ಣನ ಸೈನ್ಯವೇ ಇತ್ತು. ಯಾದವರು ಯುದ್ಧ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಕೃಷ್ಣ, ಬಲರಾಮ ಇವರೆಲ್ಲ ಯುದ್ಧ ಮಾಡಲಿಲ್ಲ. ಕೃಷ್ಣ ಕೇವಲ ಸಾರಥಿ ಆದ. ಮತ್ತೆ ಬಲರಾಮ ಅಂತೂ ಎಲ್ಲೋ ಹೊರಟೋಗ್ಬಿಟ್ಟ. ಪ್ರದ್ಯುಮ್ನ ಕೃಷ್ಣನ ಮಕ್ಕಳು ಇವ್ರು ಯಾರು ಯುದ್ಧ ಮಾಡಲಿಲ್ಲ. ನನ್ನ ಕಡೆ ಇರುವಂತ 10 ಲಕ್ಷ ಜನ ಯಾದವ್ರದೊಂದು ಸೈನ್ಯ ಇದೆ, ಅದನ್ನು ಕಳಿಸ್ತೀನಿ ಅಂದಿದ್ದ ಕೃಷ್ಣ. ಅಲ್ಲಿ ಅರ್ಜುನ ಏನ್ ಮಾಡ್ಬಿಟ್ಟ, ಮೊದಲು ನನ್ಗೆ ಆ ಸೈನ್ಯ ಬೇಡ, ಸೈನ್ಯ ಮತ್ತು ಕೃಷ್ಣ ಇವೆರಡೇ ಆಯ್ಕೆ ಅಂತ ಆದ್ರೆ ನನಗೆ ಕೃಷ್ಣನೇ ಬೇಕು ಅಂತಂದ ಅರ್ಜುನ. ದುರ್ಯೋಧನಿಗೆ ಭಾರಿ ಸಂತೋಷ ಆಗಿಬಿಡ್ತು. ಒಂದು ವೇಳೆ ಈ ಅರ್ಜುನನಿಗೆ ಅವಕಾಶ ಮೊದಲು ಸಿಕ್ಕಾಗ ಅವನೊಂದು ವೇಳೆ ಈ 10 ಲಕ್ಷ ಜನ ಸೈನ್ಯವನ್ನೇ ಕೇಳ್ಬಿಟ್ಟಿದ್ರೆ ನನ್ನ ಪಾರ್ಟಿ ವೀಕ್ ಆಗ್ತಿತ್ತಲ್ಲ ಅಂತ ಇವನಿಗೆ ಭಾರಿ ದುಃಖ ಆಗಿಬಿಟ್ಟಿತ್ತು. ಈ ಅರ್ಜುನ ಮೂರ್ಖ, ಕೃಷ್ಣನನ್ನು ಕೇಳಿದ, ಇನ್ನು ನನಗೆ ಅನುಕೂಲ ಆಯ್ತು, ಹಂಗ ನನಗೆ 10 ಲಕ್ಷ ಜನ ಮಕ್ಕಳೇ ಬೇಕು, ನಿನ್ನ ಸೈನ್ಯವೇ ಬೇಕಾಗಿತ್ತು, ಅದೇ ಬೇಕು ಅಂತ ಹೇಳಿ ಇವನು ಒಪ್ಕೊಂಡ್ಬಿಟ್ಟ. ಆವಾಗ ರಾಜಪ್ರಭುತ್ವ ಇತ್ತು, ಪ್ರಜಾಪ್ರಭುತ್ವ ಇರಲಿಲ್ಲ. ಆವಾಗಲೂ ಆ ಮೂರ್ಖನಾದ ದುರ್ಯೋಧನ ತಲೆಗಳಲ್ಲಿ ಲೆಕ್ಕ ಹಾಕಿದೆ. 10 ಲಕ್ಷ ಜನ ದೊಡ್ಡ ಸೈನ್ಯ ನಂಗೆ ಸಿಗ್ತದಲ್ಲ, 11 ಅಕ್ಷೋಹಿಣಿ ಸೈನ್ಯ ನಂದು ಆಗ್ತದಲ್ಲ ಅಂತ ಆಲೋಚನೆ ಮಾಡಿದೆ. ಪಾಂಡವ್ರದ್ದು 7 ಅಕ್ಷೋಹಿಣಿ ಇತ್ತು. ಅಷ್ಟೆಲ್ಲ ಆದ್ರೂ ಅವರು ಅಲ್ಪಸಂಖ್ಯಾತರಾಗಿದ್ರು, ಕೌರವರು ಬಹುಸಂಖ್ಯಾತರಾಗಿದ್ರು. ಆ ಕಾಲದಲ್ಲೂ ಹೀಗೆ ಇತ್ತು, ಯಾವ ಕಾಲದಲ್ಲೂ ಹಾಗೆ ಇರ್ತದೆ. ಅದಕ್ಕೆ ಅಲ್ಲಿ ತಲೆಗಳು ಎಷ್ಟಿವೆ ಅಂತ ಲೆಕ್ಕ ಹಾಕ್ತಾರೆ ಹೊತ್ತು ತಲೆಯೊಳಗೆ ಮೆದುಳು ಇದೆಯೋ ಇಲ್ಲೋ ಅಂತ ಲೆಕ್ಕ ಹಾಕೋದಿಲ್ಲ. ಮೆದುಳು ಪಾಂಡವರ ಕಡೆ ಇತ್ತು. ಕೃಷ್ಣ ಇಡೀ ಅವರು ಕೇವಲ ಪಾಂಡವರಿಗೆ ಮೆದುಳಲ್ಲ, ಇಡೀ ಜಗತ್ತಿನ ಮೆದುಳು ಅದು. ದ ಬ್ರೈನ್ ಬಿಹೈಂಡ್ ಎವ್ರಿಥಿಂಗ್ ಆಫ್ ದಿಸ್ ಯೂನಿವರ್ಸ್, ಅದು ಪಾಂಡವರ ಕಡೆ ಇತ್ತು. ತಲೆಗಳೆಲ್ಲ ಕೌರವರ ಕಡೆ ಇದ್ದವು. ಭೀಷ್ಮ ದ್ರೋಣಾದಿಗಳೆಲ್ಲ ಇದ್ರು. ಯಾವ ತಲೆ ಇದ್ರೂ ಕೂಡ ಮೆದುಳು ಇಲ್ಲದ ಕಾರಣಕ್ಕಾಗಿ ಅವರಿಗೆ ಜಯ ಸಿಗಲಿಲ್ಲ. ಇವರಿಗೆ ತಲೆ ಕಡಿಮೆ ಇದ್ರೂ ಕೂಡ ಮೆದುಳಿರುವ ಕಾರಣಕ್ಕಾಗಿ ಇವರಿಗೆ ಗೆಲುವು ಸಿಕ್ತು. ಇವರೆಲ್ಲ ಏನ್ ತಿಳ್ಕೊತಾರೆ ಈ ಮಹಾರಥರು? ಇವ್ರಿಗೆಲ್ಲ ಏನ್ ಗೊತ್ತಾಗ್ತದೆ? ಅರ್ಜುನನ ಮನಸ್ಸಿನೊಳಗೆ ಏನೋ ಧರ್ಮ ಸಂಕಟ ಇರ್ತಲ್ಲ, ಅದು ಅವ್ರಿಗೇನ್ ಗೊತ್ತಾಗ್ತದೆ? ಇನ್ನು ಹೆದರು ಓಡಿ ಬಂದ ಅಂತ ತಿಳ್ಕೊತಾರೆ. ಇಷ್ಟರವರೆಗೆ ನಿನ್ನ ಬಗ್ಗೆ ಇವರೆಲ್ಲ ಒಂದು ಗೌರವ ಇಟ್ಕೊಂಡಿದ್ರು. ಯಶಾಂಚತ್ವಂ ಬಹುಮತಃ, ಅರ್ಜುನ ಅಂದ್ರೆ 3 ಲೋಕದ ಗಂಡ ಅಂತೆಲ್ಲ ಅವನನ್ನ ಗೌರವಿಸ್ತಿದ್ರು. ಅಂತವ್ರ ದೃಷ್ಟಿಯಲ್ಲಿ ನೀನೀಗ ಕ್ಷುಲ್ಲಕ ಮನುಷ್ಯನಾಗಿಬಿಡ್ತೀಯಲ್ಲ, ಇದ್ರ ಬಗ್ಗೆ ನಿಂಗೆ ಎಚ್ಚರ ಇರಬೇಕು. ಇದು ಅರ್ಜುನನಿಗೆ ಮಾತ್ರ ಹೇಳಿದಲ್ಲ, ನಮಗೂನು ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಇದು ಕೂಡ ಎಷ್ಟೋ ಕಾಲದಿಂದ ಇಡೀ ವಿಶ್ವದ ದೃಷ್ಟಿಯಿಂದಲೇ ಇದು ಗೌರವಕ್ಕೊಳಗಾದಂತಹ ಸಂಸ್ಕೃತಿ ಧರ್ಮ ಇದು, ಅಂಥ ದೇಶ ಇದು. ಯಾವ ದೇಶದಲ್ಲಿ ಕೆಲವು ಪಾಶ್ಚಾತ್ಯ ದೇಶಗಳು ಯಾವುದು ಇವತ್ತು ಅಭಿವೃದ್ಧಿಯ ಮುಂಚೂಣಿಯಲ್ಲಿವೆ, ಅವೆಲ್ಲ ಇನ್ನೂ ಹುಟ್ಟಿದ್ದೇ ಇಲ್ಲ. ಆವಾಗ ಅವೆಲ್ಲ ಹುಟ್ಟಿಲ್ಲದೆ ಇದ್ದಾಗ ಈ ದೇಶ ಋಗ್ವೇದದಂಥ ದೊಡ್ಡ ದೊಡ್ಡ ಗ್ರಂಥಗಳನ್ನ ಆವಿಷ್ಕರಿಸಿತು. ದೊಡ್ಡ ದೊಡ್ಡ ಸಂತರು, ಬುದ್ಧನಂತ ಸಂತರು, ಮಹಾವೀರನಂತ ಸಂತರು, ವೇದವ್ಯಾಸರಂತಹ ದೊಡ್ಡ ಋಷಿ ಇವರೆಲ್ಲ ಆಗಿ ಹೋದ್ರು. ಎಲ್ಲರದು ಕನಿಷ್ಠ ಅಂದ್ರೆ 2-3 ಸಾವಿರ ವರ್ಷದ ಇತಿಹಾಸ. ಇಷ್ಟೆಲ್ಲ ಇತಿಹಾಸ ಈಗಿನ ಅಭಿವೃದ್ಧ ರಾಷ್ಟ್ರಗಳೇನಿವೆ, ಮುಂಚೂಣಿಯಲ್ಲಿರುವ ರಾಷ್ಟ್ರಗಳು,
ಅವುಗಳಿಗೆ ಯಾರಿಗೂ ಇಲ್ಲ. ನಮ್ಮ ದೇಶ ಹೀಗೆ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಇದೆಲ್ಲ ಸಮಸ್ತ ವಿಶ್ವದ ದೃಷ್ಟಿಯಿಂದಲೇ ಗೌರವಕ್ಕೆ ಪಾತ್ರವಾದ ದೇಶ ಇದು. ಅಂತಹ ಸಂದರ್ಭದಲ್ಲಿ ಹೀಗೆ ಗೌರವಕ್ಕೆ ಪಾತ್ರವಾದ ಈ ಒಂದು ದೇಶ, ಈ ಒಂದು ಸಂಸ್ಕೃತಿ ಈಗ ಕರ್ತವ್ಯಹೀನ ಆದ್ರೆ ಅರ್ಜುನನ ಪರಿಸ್ಥಿತಿನೂ ಅರ್ಜುನನಿಗೇನು ಪರಿಸ್ಥಿತಿ ಬಂದಿತ್ತೋ ಅದೇ ನಮ್ಮದು ಆಗ್ತದೆ. ಮೂರ್ಲೋಕದ ಗಂಡ ಅಂತ ಗೌರವಕ್ಕೊಳಗಾದ ಅರ್ಜುನ ಈಗ ಯುದ್ಧ ಮಾಡದೆ ಹೋದ್ರೆ ಅಕೀರ್ತಿಗೊಳಗಾಗ್ತಾನೆ. ನಾವು ಕೂಡ ಅಧರ್ಮವನ್ನು ಮೆಟ್ಟಿ ನಿಂತು ಧರ್ಮವನ್ನು ಎತ್ತಿ ಹಿಡಿದೇ ಹೋದ್ರೆ ನಮಗೂ ಅಂತ ಅಪಕೀರ್ತಿ ತಪ್ಪಿದ್ದಲ್ಲ, ಕ್ಷುಲ್ಲಕರಾಗಿ ಬಿಡ್ತೀವಿ ನಾವು. ನಿಮ್ಮ ಪರಂಪರೆ ದೊಡ್ಡದು, ಸಂಸ್ಕೃತಿ ದೊಡ್ಡದು, ಧರ್ಮ ದೊಡ್ಡದು, ಎಲ್ಲ ಸರಿ. ನೀವೇನ್ ಮಾಡ್ತಿದ್ದೀರಿ? ಇವತ್ತು ಕಣ್ಮುಚ್ಚಿ ಮಲಗಿದ್ದೀರಲ್ಲ. ನಿಮ್ಮ ಧರ್ಮಕ್ಕೆ ಸಂಸ್ಕೃತಿಗೆ ಹಾನಿ ಬಂದಾಗ ಸುಮ್ಮನೆ ಕೂತಿದ್ದೀರಲ್ಲ ಅಂತ ಅಪಕೀರ್ತಿ ನಮಗೂ ಬರ್ತದೆ. ಆದ್ರಿಂದ ಅರ್ಜುನನನ್ನ ನರ ಅಂತಾರೆ, ಕೃಷ್ಣನನ್ನ ನಾರಾಯಣ ಅಂತಾರೆ. ನರ ಅಂದ್ರೆ ಮನುಷ್ಯ ಲೋಕದ ಪ್ರತಿನಿಧಿ, ನಮ್ಮೆಲ್ಲರಿಗೂ ಒಂದು ಪ್ರತಿನಿಧಿ ಅವನು. ಎಲ್ಲ ಇಲ್ಲಿದ್ದ ಜನರನ್ನೆಲ್ಲಾರನ್ನು ಸೇರಿಸ್ಕೊಂಡೋಗಿ ಕುರುಕ್ಷೇತ್ರಕ್ಕೆ ತಗೊಂಡೋಗಿ ಗೀತಾ ಬೋಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬರು ನಿಲ್ಲಿಸಿರ್ತಾರೆ ಅಲ್ಲಿ, ಅವನಿಗೆ ಕೃಷ್ಣ ಬೋಧನೆ ಮಾಡಿದ. ಮತ್ತೇನ್ ಮಾತಾಡ್ತಾರೆ ನಿಮ್ಮ ಬಗ್ಗೆ? ಅವಾಚ್ಯವಾದಾಂಶ ಬಹುನ್, ನಾನಾ ಥರದ ಕೆಟ್ಟ ಮಾತುಗಳನ್ನು ಆಡ್ತಾನೆ. ಜನ ಆಡ್ತಾರೆ, ಕ್ಷುದ್ರ, ಹೇಡಿ ಅಂತ ಹೀಗೆಲ್ಲ ನಿನ್ ಬಗ್ಗೆ ಮಾತಾಡ್ತಾರೆ. ಅವಾಗ ಏನ್ ಮಾಡ್ತಿ? ಅದಕ್ಕಿಂತ ಹೆಚ್ಚಿನ ದುಃಖ ಏನಿದೆ? ಈಗ ನಿನಗೆ ಧರ್ಮ ಆಚರಣೆ ಮಾಡಬೇಕು, ಅಧರ್ಮ ಬೇಡ ಅಂತ ಹೀಗೆಲ್ಲ ಅನಿಸ್ತದೆ. ಇದು ಉಳಿದವರಿಗೆ ಗೊತ್ತಾಗೋದಿಲ್ಲ. ನಿನ್ ಬಗ್ಗೆ ಕೆಟ್ಟ ಮಾತಾಡಿದಾಗ ಆ ಕೆಟ್ಟ ಮಾತುಗಳನ್ನ ಆಡಿ ಕೇಳಿದ್ರಿಂದ ನೋವು ಆಗ್ತದಲ್ಲ, ಅದು ಬಹಳ ದುಃಖದ ಸಂಗತಿ. ಅದ್ರ ಬಗ್ಗೆ ಎಚ್ಚರಿಕೆಯಿಂದಿರೋ. ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಯುದ್ಧದಲ್ಲಿ ಜಯ ಅಪಜಯ, ಸಾವು ಮತ್ತು ನೋವು ಇದೆಲ್ಲ ಅನಿಶ್ಚಿತ. ಯಾರು ಯಾವ ಸಂದರ್ಭದಲ್ಲೂ ಸೋಲಬಹುದು, ಯಾರು ಯಾವ ಸಂದರ್ಭದಲ್ಲೂ ಸಾಯಬಹುದು. ಹಾಗಾದ್ರೆ ಸತ್ರೆ ಏನಾಗ್ತದೆ? ಸತ್ರೆ ಸ್ವರ್ಗಕ್ಕೆ ಹೋಗ್ತಿ. ಧರ್ಮ ಯುದ್ಧ ಮಾಡಿದೆಯಲ್ಲ, ಧರ್ಮ ಯುದ್ಧ ಮಾಡಿದ್ದಕ್ಕಾಗಿ ಅದರ ಪರಿಣಾಮವಾಗಿ ಸ್ವರ್ಗಕ್ಕೆ ಹೋಗ್ತಿ, ಏನು ಚಿಂತೆ ಮಾಡಬೇಕಾದಿಲ್ಲ. ಒಂದು ವೇಳೆ ಗೆದ್ರೆ ನೀವು 5 ಜನ ಪಾಂಡವರು ಸೇರಿ ಸಾಮ್ರಾಟರಾಗ್ತೀರಿ. ಆದ್ರಿಂದ ಎದ್ದು ನಿಲ್ಲು, ಯುದ್ಧಕ್ಕಾಗಿ ಮನಸ್ಸು ಮಾಡು ಅಂತಾನೆ. ನಾವು ಕೂಡ ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಯುದ್ಧ ಮಾಡದೇ ಇದ್ರೂ ಸಾಯ್ತೀವಿ, ಯುದ್ಧ ಮಾಡಿದ್ರೂ ಸಾಯ್ತೀವಿ. ಮನೆಯಲ್ಲಿದ್ದು ಒಂದಲ್ಲ ಒಂದು ಕಾಲಕ್ಕೆ ಸಾಯಲೇಬೇಕಲ್ಲ ಮನುಷ್ಯ. ಆದ್ರಿಂದ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಸಂಸ್ಕೃತಿಗಾಗಿ, ಧರ್ಮಕ್ಕಾಗಿ, ರಾಷ್ಟ್ರಕ್ಕಾಗಿ ನಮ್ಮ ಜೀವನ ಮುಡಿಪಾಗಿಟ್ರೆ, ಆ ನಡುವೆನೆ ನಾವು ಒಂದು ವೇಳೆ ಅಲ್ಪ ಕಾಲದಲ್ಲೇ ನಾವು ಸತ್ತರೂ ಕೂಡ, ಯಾವ ಕಾಲದಲ್ಲಿ ಯಾರಿಗೆ ಸಾವು ಬರ್ತದೋ ಗೊತ್ತಿಲ್ಲ, ಅದು ಬಂದರೂ ಕೂಡ ಸ್ವರ್ಗಕ್ಕಂತೂ ಹೋಗ್ತೇವೆ. ನಾಳೆ ದೇವತೆಗಳು ಮೇಲೆ ನಮ್ಮ ಸ್ವರ್ಗದಲ್ಲಿ ಒಳ್ಳೆ ಕರ್ತವ್ಯ ಮಾಡಿದ ಅಂತ ನಮ್ಮನ್ನು ಮೆಚ್ತಾರೆ. ಒಂದು ವೇಳೆ ಗೆದ್ದರೆ, ನಮ್ಮ ಪ್ರಯತ್ನದಲ್ಲಿ ನಾವು ವಿಜಯಶಾಲಿಗಳಾದರೆ 60-70 ವರ್ಷ, 70-80 ವರ್ಷ ಆದ್ಮೇಲೆ ಪ್ರತಿಯೊಬ್ಬರು ಸಾಯಬೇಕು. 100 ವರ್ಷ ಆದ್ಮೇಲೆ ಆದ್ರೂ ಸಾಯಬೇಕಲ್ಲ. ಈಗಿನ ಕಾಲದಲ್ಲಿ 100-120 ವರ್ಷ ಯಾರು ಬದುಕ್ಯಾರು ಬಹಳ ಅಂದ್ರೆ, 200 ವರ್ಷ ಯಾರು ಬದುಕಲಿಕ್ಕಿಲ್ಲ. ಎಷ್ಟು ವರ್ಷ ಕಾಲ ಬದುಕಿದ್ದೀಯೋ ಅಷ್ಟು ಕಾಲ ಸುಖವಾಗಿರ್ತಿ. ಈ ಜಗತ್ತಿನಲ್ಲಿ ನಮ್ಮ ರಾಷ್ಟ್ರ, ನಮ್ಮ ಕುಟುಂಬ, ಸಮಾಜ ಇದೆಲ್ಲ ಸುರಕ್ಷಿತವಾಗಿರ್ತದೆ. ಕೃಣ್ವಂತೋ ವಿಶ್ವಮಾರ್ಯಂ. ಬರೇ ನಾವು ಸ್ವಾರ್ಥಿಗಳಾಗೋದು ಬೇಡ, ಸಮಸ್ತ ಪ್ರಪಂಚವೇ. ಉದಾರ ಚರಿತಾನಾಂತೂ ವಸುಧೈವ ಕುಟುಂಬಕಂ ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಅಂತ ಸಂಸ್ಕೃತದ ಒಂದು ಸುಭಾಷಿತ. ಕ್ಷುಲ್ಲಕ ಬುದ್ಧಿ ಇದ್ದವರು, ನ್ಯಾರೋ ಮೈಂಡೆಡ್ ಜನ ಏನಿರ್ತಾರಲ್ಲ, ಇವರು ನಮ್ಮ ಕಮ್ಯುನಿಟಿಯವರು, ಅವರು ಆ ಕಮ್ಯುನಿಟಿಯವರು ಅಂತೆಲ್ಲ ಆಲೋಚನೆ ಮಾಡ್ತಿರ್ತಾರೆ. ಆದರೆ ಉದಾರವಾದ ಬುದ್ಧಿ ಇದ್ದವರು, ಬ್ರಾಡ್ ಮೈಂಡೆಡ್ ಜನ ಏನಿರ್ತಾರೆ, ವಸುಧೈವ ಕುಟುಂಬಕಂ, ಇದೊಂದು ಘೋಷವಾಕ್ಯ. ಇದನ್ನು ನೀವು ಅನೇಕ ಕಡೆ ಕೇಳಿರ್ತೀರಿ. ವಸುಧಾ ಅಂದ್ರೆ ಭೂಮಿ, ಸಂಪತ್ತನ್ನು ಧರಿಸಿದ ಭೂಮಿ. ಬರೇ ಭೂಮಿ ಅಲ್ಲ, ಸಂಪತ್ತಿನ ನೆಲೆಯಾದಂತಹ ಭೂಮಿ. ಅದೇ ಒಂದು ಕುಟುಂಬ. ನಮ್ಮದು ಮಾತ್ರ ಒಂದು ಕುಟುಂಬ ಅಲ್ಲ, ಇಡೀ ಒಂದು ಕುಟುಂಬ. ಇಡೀ ಸುಖ ಅನ್ನೋದು ಬರೇ ನಮ್ಮ ದೇಶಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಜಾತಿ ಜನವರ್ಗಕ್ಕೆ ಬರಬೇಕಾದ್ದಲ್ಲ, ಇಡೀ ಪ್ರಪಂಚಕ್ಕೆ ಬರಬೇಕಾಗಿದೆ ಅಂತ ಅವ್ರು ಆಲೋಚನೆ ಮಾಡಬೇಕು. ಹಾಗೆ ಆಲೋಚನೆ ಮಾಡ್ತಾರೆ. ಆದ್ರಿಂದಾಗಿ ಅಂಥ ಸಮಾಜಕ್ಕಾಗಿ ಅವರು ಪ್ರಯತ್ನ ಪಡ್ತಾರೆ. ಅದಕ್ಕಾಗಿ ಸತ್ತರೆ ಸ್ವರ್ಗ, ಬದುಕಿದ್ರೆ ಸುರಕ್ಷಿತವಾದಂತಹ ಸಮಾಜ, ವಿಶ್ವ, ಅದಕ್ಕಾಗಿ ಪ್ರಯತ್ನ ಪಡಬೇಕು. ಮತ್ತೆ ಸಂಸ್ಕೃತದ ಒಂದು ಸುಭಾಷಿತ ಹೇಳ್ತದೆ, ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಅಂತ.
ಯಾವಾಗಲೂ ಧರ್ಮಾಚರಣೆ ಮಾಡ್ತಾನೇ ಇರಬೇಕು ಮನುಷ್ಯ. ಅದು ಹೇಗೆ ಅಂತಂದ್ರೆ, ಧರ್ಮಾಚರಣೆ ಯಾವಾಗ ಮಾಡಬೇಕು? ಮನುಷ್ಯನಿಗೊಂದು ಯಾವತ್ತೂ ಆಲೋಚನೆ ಇರ್ತದೆ, ಇವತ್ತು ನಮಗೆ ವಯಸ್ಸಿದೆ, ಶಕ್ತಿ ಇದೆ, ಅದರಿಂದ ಚೆನ್ನಾಗಿ ದುಡಿದು ಬಿಡೋಣ, ಸಂಪತ್ತು ಸಂಪಾದನೆ ಮಾಡೋಣ, ನಿವೃತ್ತ ಆದಮೇಲೆ ಒಂದಿಷ್ಟು ಧರ್ಮಾಚರಣೆ ಮಾಡಿದ್ರಾಯ್ತು ಅಂತ ಯಾವಾಗಲೂ ಮನುಷ್ಯ ಆಲೋಚನೆ ಮಾಡ್ತಿರ್ತಾನೆ. ನಿವೃತ್ತ ಆದ್ಮೇಲೆ ಧರ್ಮಾಚರಣೆ ಮಾಡುವುದಲ್ಲ. ಯಾರಿಗೆ ಬಾಲ್ಯದಲ್ಲಿ ಧರ್ಮಾಚರಣೆ ಮಾಡುವ ಒಂದು ಅಭ್ಯಾಸ ಆಗಿಲ್ಲೋ, ಯಾರಿಗೆ ಆ ಧರ್ಮದ ಸಂಸ್ಕಾರ ಮೊದಲಿಂದಲೇ ಬಂದಿಲ್ವೋ, ಗರ್ಭದಿಂದಲೇ ಬರಬೇಕು. ನಾವು ಗರ್ಭದಿದ್ದಾಗಲೇ ನಮ್ಮ ತಂದೆ ತಾಯಿಂದ್ರ ಅದನ್ನು ಮಾಡಿಸ್ಬೇಕು. ನಾವು ನಮ್ಮ ಮಕ್ಕಳಿಗೆ ಅಂತ ಸಂಸ್ಕಾರ ಕೊಡಬೇಕು. ಅವ್ರು ಯಾರಿಗೆ ಕೊಟ್ಟಿಲ್ವೋ ಅಂಥವರಿಗೆ ವೃದ್ಧಾಪ್ಯದಲ್ಲೂ ಕೂಡ, ನಿವೃತ್ತರಾದ ಮೇಲೂ ಕೂಡ ಧರ್ಮಾಚರಣೆ ಮಾಡುವಂಥ ಪ್ರವೃತ್ತಿನೇ ಬರೋದಿಲ್ಲ. ಅದನ್ನ ಮೊದಲೇ ಮಾಡಬೇಕು. ಮತ್ತು ಇಷ್ಟರ ಮೇಲೆ ನಿವೃತ್ತಿ ಅಂದ್ರೆ ಏನು? ಕೆಲಸದಲ್ಲಿದ್ದವರಿಗೆ 60ನೇ ವರ್ಷದ ನಿವೃತ್ತಿ, ಕೆಲವು ನೌಕರಿಗಳಿಗೆ 62, 65 ತನಕ ನಿವೃತ್ತಿ ಇದೆ. ಇನ್ನು ಕೆಲವು ಕೆಲಸಗಳಿಗೆ 70, 80 ಆದ್ರೂ ಏನು ನಿವೃತ್ತಿ ಇಲ್ಲ. ನಾವೇ ನಮ್ಮದೇ ಸ್ವಂತ ಉದ್ಯೋಗ ವ್ಯವಹಾರ ಇತ್ಯಾದಿ ನಡೆಸ್ತಿದ್ರೆ ಅದಕ್ಕೆ ನಿವೃತ್ತಿ ಇರೋದಿಲ್ಲ. ಆದ್ರಿಂದ ನಿವೃತ್ತಿ ಆದ್ಮೇಲೆ ಧರ್ಮಾಚರಣೆ ಮಾಡ್ತೀನಿ ಅಂದ್ರೆ ಮಾಡೋದು ಯಾವಾಗ ಮನುಷ್ಯ? ಅದಕ್ಕಾಗಿ ತಾನೇ ಒಂದು ನಿಯಂತ್ರಣ ರೇಖೆ, ಒಂದು ಮಾರ್ಜಿನ್ ತಾನೇ ಹಾಕೋಬೇಕು. ಧರ್ಮಾಚರಣೆ ನಾನೇ ಮಾಡಬೇಕು ಅಂತ ಆಲೋಚನೆ ಮಾಡಬೇಕು. ಅದಕ್ಕೆ ವಾನಪ್ರಸ್ಥಾಶ್ರಮ ಅಂತಿತ್ತು ಹಿಂದಿನ ಕಾಲದಲ್ಲಿ. ಒಂದು ಹಂತದಲ್ಲಿ ಎಲ್ಲ ಮಕ್ಕಳಿಗೆ ಎಲ್ಲ ಜವಾಬ್ದಾರಿ ವಹಿಸಿ, ಮಕ್ಕಳಿಗೆ ಮದುವೆ ಮಾಡಿ ಅವ್ರಿಗೆ ಜವಾಬ್ದಾರಿ ವಹಿಸಿ ಕಾಡಿಗೆ ಹೋಗಿಬಿಡ್ಬೇಕಂತ ಮನುಷ್ಯ. ಇಲ್ಲೇ ಇದ್ರೆ ಇವನು ಇದರಲ್ಲೇ ಮುಂದುವರಿತಾನೆ ಇರ್ತಾನೆ. ಆ ಮಕ್ಕಳು ಏನ್ ಮಾಡ್ತಾರೆ, ಸರಿಯಾಗಿ ಮಾಡ್ತಿದ್ದಾರೆ ಇಲ್ಲೋ ಅಂತ ಗಮನಿಸ್ತಿರ್ತಾನೆ. ಕಾಲಾನುಗುಣವಾಗಿ ಆದಂಥ ಬದಲಾವಣೆಗಳನ್ನು ಗಮನಿಸೋದಿಲ್ಲ. ತನ್ನದೇ ಅದನ್ನು ಅವ್ರ ಮೇಲೆ ಹೇರ್ಲಿಕ್ಕೆ ಹೋಗ್ತಾನೆ. ಅವರು ದುಃಖಿಗಳಾಗ್ತಾರೆ, ಇವರು ಚಡ್ಪಡಿಸ್ತಾರೆ. ಆದ್ರಿಂದ ಕಾಡಿಗೆ ಹೋಗಿ ಬಿಡುವಂತಂದ್ರು. ಈಗಿನ ಕಾಲದಲ್ಲಿ ಕಾಡಿಗೆ ಹೋಗೋದು ಬೇಡ, ಕಲಿಯುಗದಲ್ಲಿ ಕಾಡಿಗೆ ಹೋಗಿ ಬದುಕೋದು ಕಷ್ಟ ಅಂತ ವಾನಪ್ರಸ್ಥಾಶ್ರಮ ಬೇಡ ಅಂತ ಹೇಳಿದ್ರು. ನಾಡಿನಲ್ಲೇ ಇದ್ರು, ಮನೆಯಲ್ಲೇ ಇದ್ರು, ಮಾನಸಿಕವಾಗಿ ಆದ್ರೂ ನಿವೃತ್ತ ಆಗಬೇಕು. ಮತ್ತೆ ಸಾವು ಯಾವಾಗ ಬರ್ತದೆ ಅಂತ ಯಾರಿಗೆ ಗೊತ್ತಿದೆ? ನಾವು ಹುಟ್ಟಿದ ಆರಭ್ಯ ಮೃತ್ಯು, ನಮ್ಮ ಹಿಂದೆ ಮೃತ್ಯು ಇದೆ. ಅದು ನಮ್ಮ ಕೂದಲನ್ನು ಹಿಂಗೆ ಎಡಗೈಯಿಂದ ಹಿಡಿದಿದೆ, ಬಲಗೈಯಿಂದ ಖಡ್ಗ ಹಿಡಿದಿದೆ. ಜೀವನದಲ್ಲಿ ಸಂಚಾರ ಮಾಡ್ತಾ ಇದ್ದೀವಿ. ಯಾವ ತಿರುವಿನಲ್ಲಿ ಮೃತ್ಯು ಇದೆಯೋ, ಯಾವಾಗ ನಮ್ಮ ತಲೆ ಕತ್ತರಿಸ್ತದೋ ಗೊತ್ತಿಲ್ಲ. ಆದ್ರಿಂದ ಮುಂದೆ ಯಾವಾಗೋ ಧರ್ಮಾಚರಣೆ ಮಾಡಿಬಿಡ್ತೀನಿ ಅಂತ ಆಲೋಚನೆ ಮಾಡೋದಲ್ಲ. ಯಾವಾಗಲೂ ಧರ್ಮಾಚರಣೆ ಮಾಡ್ತಾನೆ ಇರಬೇಕು. ಒಂದು ವೇಳೆ ಆ ಪ್ರಯತ್ನದಲ್ಲಿ ಅವನು ಒಂದು ವೇಳೆ ಸತ್ತರೆ, ಅದನ್ನೇ ಹೇಳಿದ್ದು ಸ್ವರ್ಗಂ, ಸಾವು ಯಾವಾಗಲೂ ಬರ್ಬೋದು, ಮೃತ್ಯು ಯಾವಾಗಲೂ ಬರಬಹುದು. ಅದಕ್ಕೊಂದು ಸ್ವರ್ಗವನ್ನೇ ಪಡೀಲಿಕ್ಕೆ ಅರ್ಹ ಆಗ್ತಾನೆ. ದೇವತೆಗಳು ಅವನನ್ನು ಮೆಚ್ಚುತ್ತಾರೆ. ಇರೋ ತನಕ ಸಾರ್ಥಕವಾಗಿ, ಇರೋ ತನಕ ಹುಲಿಯಾಗಿ ಬದುಕಿದೆ ಅಂತ ಅವನು ಮೆಚ್ಚುತ್ತಾರೆ. 100 ವರ್ಷ ಆದ್ರೂ ಇಲಿಯಾಗಿ ಬದುಕಾದ್ರೂ ಏನು ಲಾಭ? ಆದ್ರಿಂದ ಯುದ್ಧಾಯ ಕೃತ ನಿಶ್ಚಯ, ಯುದ್ಧ ಮಾಡ್ಲಿಕ್ಕಾಗಿ ನಿಶ್ಚಯ ಮಾಡು, ಕಟಿಬದ್ಧನಾಗು, ಎದ್ದು ನಿಲ್ಲು. ಜೀವನ ಅನ್ನೋದೊಂದು ಯುದ್ಧ, ಆ ಯುದ್ಧದ ನಿರ್ಧಾರ ಮಾಡು ಅಂತ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡ್ತಿದ್ದಾನೆ. ಅದರ ಮುಂದಿನ ಶ್ಲೋಕ ಬಹಳ ಮಹತ್ವದ್ದು. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಸುಖ ದುಃಖ ಇವನ್ನೆಲ್ಲ, ಮತ್ತೆ ಲಾಭ ನಷ್ಟ, ಜಯ ಅಪಜಯ, ಇದನ್ನೆಲ್ಲ ಸಮಾನವಾಗಿ ಕಾಣು ಅಂತ ಹೇಳ್ತಾನೆ. ಅದೊಂದು ದೊಡ್ಡ ಸೈಕೋಥೆರಪಿ, ಮನೋವಿಶ್ಲೇಷಣೆ. ಕೃಷ್ಣ ವೈದ್ಯನಾಗಿ ಅದನ್ನು ಮಾಡುವಂಥ ಒಂದು ಬೋಧನೆ ಅದು. ಅದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.